ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂಥದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ, ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಅಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನು ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ತುಲಾ ರಾಶಿ 2026 ಆಗಸ್ಟ್ ತಿಂಗಳ ಈ ಒಂದು ಮಾಸ ಫಲದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದಂಥವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರ ಗ್ರಹ 12ನೇ ಮನೆಯಿರುವುದು, ಹಾಗೇನೆ ವಕ್ರಿಯಾಗಿರುವಂತಹ ಶನಿ ಆ ಗ್ರಹವನ್ನು ನೋಡ್ತಾ ಇರುವಂತದ್ದು. ಆರೋಗ್ಯದಲ್ಲಿ ಕಿರಿಕಿರಿಗಳು, ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ಗಳಲ್ಲಿ ಆರ್ಥ್ರೈಟಿಸ್ ಇದೆ, ಇನ್ನೊಂದಿದೆ ಡಯಾಬಿಟಿಸ್ ತರ ಇದೆ, ಸ್ಕಿನ್ ರಿಲೇಟೆಡ್, ಬೋನ್ಸ್ ಮಸಲ್ಸ್ ರಿಲೇಟೆಡ್ ಎಲ್ಲ ಇರುತ್ತೆ. ಬಟ್ ಹಂಗಂತೇಳಿ ನಾನು ಹೇಳಿದ ತಕ್ಷಣ ಭಯ ಪಡೋ ಅಗತ್ಯ ಇಲ್ಲ. ಯಾರಿಗಾದ್ರೂ ಆಲ್ರೆಡಿ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ಗಳಿದ್ರೆ ಇದು ಉಲ್ಬಣವಾಗ್ಬೋದು, ಜಾಸ್ತಿ ಆಗ್ಬೋದು. ತುಂಬಾ ಕೇರ್ಫುಲ್ ಆಗಿರಬೇಕು. ಅಷ್ಟಮಾಧಿಪತಿಯನ್ನ ಶನಿ ನೋಡ್ತಾ ಇರೋದ್ರಿಂದ ಖಂಡಿತವಾಗಲೂ ಒಬ್ರು ವಯಸ್ಸಾದ ವ್ಯಕ್ತಿಯಿಂದ ನಿಮ್ಮ ಆಸ್ತಿ ಭೂಮಿಗೆ ಸಂಬಂಧಪಟ್ಟಂತೆ ಕಿರಿಕಿರಿಗಳು ಉಂಟು ಮಾಡ್ತಾರೆ. ಅವರು ಕಿರಿಕಿರಿಗಳನ್ನ ಮಾಡ್ತಾರೆ, ವ್ಯವಹಾರಗಳನ್ನ ಆಗೋದಕ್ಕೆ ಬಿಡೋದಿಲ್ಲ, ರಿಜಿಸ್ಟ್ರೇಷನ್ ಆಗೋದಕ್ಕೆ ಬಿಡಲ್ಲ, ಹಣ ನಿಮ್ ಕೈ ಸೇರೋದಕ್ಕೆ ಬಿಡಲ್ಲ. ಈ ತರ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ ತುಲಾರಾಶಿಯವರು. 11ನೇ ಮನೆಯಲ್ಲಿ ಮತ್ತೆ 10ನೇ ಮನೆಯನ್ನು ನೋಡ್ತಿದ್ರೆ, 11ನೇ ಮನೆಯಲ್ಲಿ ಇರುವಂತಹ ಕೇತು ಬಂದು ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಳ್ಳೆಯ ಸಮಯವಲ್ಲ. ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆಗುತ್ತೆ. ಆಲ್ರೆಡಿ ಮಾಡಿದ್ರೆ ಹಾಗೇ ನಡ್ಕೊಂಡು ಹೋಗಿ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಹೊಸ ಬಿಸ್ನೆಸ್ ಮಾಡೋದು, ಮಾಡ್ತಿರೋ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಕ್ ಹೋಗೋದು, ಬ್ರಾಂಚಸ್ ಗಳನ್ನ ಮಾಡಕ್ ಹೋಗೋದನ್ನ ಕಡಿಮೆ ಮಾಡಿ. ಈಗ ರಾಶಿಯಿಂದ ಅಷ್ಟಮ ಭಾವದಲ್ಲಿರುವಂತಹ ಕುಜಗ್ರಹ ಬಂದು ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಬಾರದು. ಇದರಿಂದ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಆಗುತ್ತೆ. ಕಿರಿಕಿರಿ, ಜಗಳ, ಮನಸ್ತಾಪಗಳು, ದೂರ ಆಗುವಂಥದ್ದು, ಅನವಶ್ಯಕ ನಿಮ್ಮ ಮೇಲೆ ಕೇಸ್ಗಳು, ಅನವಶ್ಯಕ ಕಾನೂನು ಕ್ರಮಗಳು, ನಿಮಗೆ ನೋವಾಗುವಂಥ ಘಟನೆಗಳು, ಸಣ್ಣ ಪುಟ್ಟ ಏಟು ಬೀಳುವಂಥದ್ದು. ಬಹಳ ಕೇರ್ಫುಲ್ ಆಗಿ ವೆಹಿಕಲ್ನ ಡ್ರೈವ್ ಮಾಡಬೇಕಾಗತ್ತೆ. ಇವೆಲ್ಲ ಸಾಧ್ಯತೆಗಳು ತುಲಾರಾಶಿಯವರಿಗಿದೆ. ಇನ್ನು ದಶಮ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ಬದಲಾವಣೆ, ಪ್ರಮೋಷನ್ನು, ಸ್ಯಾಲರಿ ಜಾಸ್ತಿ ಆಗುವಂತ ಸಾಧ್ಯತೆಗಳು, ಎಲ್ಲ ತರದ ಅನುಕೂಲಗಳು ವೃತ್ತಿ ಜೀವನದಲ್ಲಿದೆ. ಹೊಸ ಇಂಟರ್ವ್ಯೂಸ್ ಕೊಡ್ತಿದ್ರು, ಸಕ್ಸಸ್ಫುಲ್ ಆಗಿ ಸಿಗುತ್ತೆ. ಹಾಗೇನೆ ಜಾಬ್ನ ಬೇರೆ ಕಡೆ ಹುಡುಕ್ತಾ ಇದ್ರೆ, ಹೊಸ ಜಾಬಿನ ಟ್ರೈ ಮಾಡ್ತಿದ್ರೆ ಅಲ್ಲಿ ಹೆಚ್ಚಿನ ಲಾಭ ನಿಮ್ಗೆ ಸಿಗುತ್ತೆ, ಹೆಚ್ಚಿನ ಅನುಕೂಲಗಳು ಸಿಗುತ್ತೆ. ಪಂಚಮ ಭಾವದಲ್ಲಿ ರಾಹು ಇರೋದ್ರಿಂದ ದಂಪತಿಗಳಿಗೆ ಸಂತಾನದಲ್ಲಿ ವಿಳಂಬ ಆಗುತ್ತೆ. ಇದಕ್ಕೋಸ್ಕರ ನೀವು ಸಂತಾನ ಗೋಪಾಲ ಜಪವನ್ನ ಭೈರವಿ ಆಶ್ರಮದಲ್ಲಿ ಬುಕ್ ಮಾಡಿ, ಒಂದು ದಿನಕ್ಕೆ 100 ರೂಪಾಯಿ ಅಷ್ಟೇ, 48 ದಿನಕ್ಕೆ ನೀವು ಜಪಗಳನ್ನ ಮಾಡಿಸ್ಬೋದು. ನಮ್ಮಲ್ಲಿ ಮಾಡ್ತಾರೆ. ಇದರಿಂದ ಬಹಳ ಅನುಕೂಲವಾಗುತ್ತೆ. ಒಂದು ಯಂತ್ರವನ್ನು ಕೂಡ ಕೊಡ್ತಾರೆ ನಮ್ಮಲ್ಲಿ. ಇದು ಬಂದು ಎಫೆಕ್ಟಿವ್. ಇದು ಬಿಟ್ಟು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳು ಮಾಡಿಸುವಂತ ಅಗತ್ಯ ಏನಿರಲ್ಲ. ಇನ್ನು ತುಲಾರಾಶಿಯಲ್ಲಿ ಜನಿಸಿದಂಥವರಿಗೆ ಪ್ರಾಪರ್ಟಿ ಖರೀದಿ ಆಗುವಂತ ಯೋಗ, ಗೃಹ ನಿರ್ಮಾಣದ ಯೋಗ, ಕಟ್ಟಿರೋ ಮನೆ ತಗೊಳ್ಳೋ ಯೋಗಗಳು ಅತಿ ಹೆಚ್ಚಾಗಿ ನಡೀತಿರೋದ್ರಿಂದ ವಿತೌಟ್ ಎನಿ ಇಶ್ಯೂಸ್, ಇನ್ನೊಂದು ಲೀಗಲ್ ಸಿಗದಿರುವಂತದ್ದು, ಬ್ಯಾಂಕ್ ಅಲ್ಲಿ ನಿಮಗೆ ಲೋನ್ ಸಿಗದ, ಇದು ಯಾವ ಸಮಸ್ಯೆ ಇಲ್ಲದೆ ಈಸಿಯಾಗಿ ಪ್ರಾಪರ್ಟಿ ಖರೀದಿ ಆಗುತ್ತೆ. ಸೊ ಇಷ್ಟು ವಿಚಾರಗಳು ತುಲಾ ರಾಶಿಯಲ್ಲಿ ಜನಿಸಿದಂಥವರಿಗೆ.